ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನಿವತ್ತು ನಮ್ಮ ಅತ್ತೆ ಊರಿಗೆ ಬಂದಿದ್ದೀನಿ. ನಮ್ಮ ತೋಟದ ಹತ್ರ ನಮ್ಮ ಮಾವ ಮನೆ ಕಟ್ಟಿಸ್ತಾ ಇದ್ದಾರೆ. ನಮ್ಮ ಅತ್ತೆ ಮಾವ ಇಬ್ಬರು ಸೇರಿ ಮನೆ ಕಟ್ಟಿಸ್ತಾ ಇದ್ದಾರೆ. ಸರಿ ಅದನ್ನು ನೋಡಿಕೊಂಡು, ಸರಿ ಮಕ್ಕಳು ಊರಲ್ಲೇ ಇದ್ದರು, ಅವರನ್ನು ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ದೀನಿ. ಮಕ್ಕಳಿಗಂತೂ ಇಲ್ಲಿ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕದಾಗಿ ಒಂದು ಸಂಪ್ ಮಾಡಿದ್ದಾರೆ ನಮ್ಮ ಮಾವ. ಅದನ್ನು ನಾನು ಹೋದಾಗ ಕ್ಲೋಸ್ ಮಾಡಿರಲಿಲ್ಲ ನೋಡಿ. ಒಂದು ಕಲ್ಲು ಮಾತ್ರ ಕ್ಲೋಸ್ ಮಾಡಿದ್ದಾರೆ, ಮಿಕ್ಕಿದ್ದೆಲ್ಲ ಗ್ಯಾಪ್ ಇಟ್ಟಿದ್ದಾರೆ. ಅವತ್ತೇನೋ ಕೆಲಸದವ್ರು ಬಂದಿರಲಿಲ್ಲ ಅಂತ. ಸೊ ನಮಗಂತೂ ಹಬ್ಬ. ಮಕ್ಕಳು ಅಷ್ಟೇ, ಅಮ್ಮ ಅದರಲ್ಲಿ ಈಜಾಡ್ಲಾ ಅಂತ ಕೇಳ್ತಾಯಿದ್ರು, ಅದರಲ್ಲೆಲ್ಲ ಇಳಿದು ಈಜಾಡ್ಲಾ ಅಂತ ಕೇಳ್ತಾಯಿದ್ರು. ಸರಿ ಮಕ್ಕಳ ಆಟ ಯಾಕೆ ಬೇಡ, ನಮಗೆ ಒಂದೊಂದು ಸರಿ ಆಸೆ ಆಗುತ್ತೆ ಎಲ್ಲರೂ ನೀರು ಸಿಕ್ಕಿದಾಗ ಅದರಲ್ಲಿ ಇಳಿಬೇಕು, ಆಟ ಆಡಬೇಕು ಅಂತ. ಸೊ ಸರಿ ಆಯಿತು ಬನ್ನಿರಿ. ನಮ್ಮ ಅತ್ತೆ ಅಂತೂ ನೀರಿಗೆ ಬಿಡಲ್ಲ, ಯಾಕಂದರೆ ಗೊತ್ತಲ್ವಾ, ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ಟಿ ವಿಗಳಲ್ಲಿ. ಹಂಗಾಗಿ ನಮ್ಮ ಅತ್ತೆ ತುಂಬ ಹುಷಾರಾಗಿ ನೋಡ್ಕೊತಾ ಇರ್ತಾರೆ ಮಕ್ಕಳನ್ನ. ಆ್ಯಕ್ಚುಲಿ ನಮ್ಮ ಅತ್ತೆ ಇಳಿಯೋಕ್ಕೆ ಬಿಟ್ಟಿರಲಿಲ್ಲ. ಈ ಥರ ಕಾಲು ಇಟ್ಕೊಂಡು ಆಟ ಆಡ್ಲಿಕ್ಕೂ ಅವ್ರನ್ನ ಬಿಟ್ಟಿರಲಿಲ್ಲ. ಸೊ ನಾನು ಹೋಗಿ ಸರಿ ಆಯಿತು ಬನ್ನಿ ಒಂದು ಸ್ವಲ್ಪ ಆಟ ಆಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸೇರಿಸ್ಕೊಂಡು ಆಟ ಆಡ್ತಾಯಿದ್ದೀವಿ. ತುಂಬ ಆಳ ಏನಿಲ್ಲ, ನನ್ನ ಮಗನಿಗೆ ಆ್ಯಕ್ಚುಲಿ ಕುತ್ತಿಗೆ ಹತ್ರ ಬರುತ್ತೆ. ಹಂಗಾಗಿ ಸರಿ ಒಂದು ಸ್ವಲ್ಪ ಬಿಸಿಲು ಮಾತ್ರ ಹೆವಿ ಇದೆಯಲ್ಲ ನೋಡಿ, ಇವರೇ ನಮ್ಮತ್ತೆ. ಬಿಸಿಲು ಮಾತ್ರ ಹೆವಿ ಇದೆ, ಹಾಗಾಗಿ ಒಂದು ಸ್ವಲ್ಪ ಮಕ್ಕಳು ಆಟ ಆಡಲಿ, ತಣ್ಣಗಿರಲಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನಂತಂದರೆ ಎಲ್ಲಾದರೂ ಈ ಕುಂಟೆಗಳು ಸಿಗ್ತಾಯಿತ್ತು, ಅವಾಗೆಲ್ಲ ಕುಂಟೆಗಳ ಥರ ಇರ್ತಾಯಿತ್ತು, ಇಲ್ಲಾಂದರೆ ಕೆರೆಗಳ ಹತ್ರ. ಅದರಲ್ಲಂತೂ ತುಂಬಾ ಆಟ ಆಡಿದ್ದೀವಿ ನಾವಂತೂ. ನಾವು ಇವಾಗಲೂ ನೆನೆಸ್ಕೋತೀವಿ ಅದನ್ನೆಲ್ಲನೂ. ಸೊ ಬಟ್ ಈಗಿನ ಕಾಲದ ಮಕ್ಕಳು ಅದೆಲ್ಲ ಮಿಸ್ ಮಾಡ್ಕೋತಾರೆ. ಬಟ್ ಭಯ ಅದನ್ನು ಅಲ್ಲೆಲ್ಲ ಕಳ್ಸೋಕ್ಕೂ. ಹಾಗಾಗಿ ಸರಿ ಇಲ್ಲಿ ನಾವು ಇದ್ದೀವಲ್ವ, ಹಂಗಾಗಿ ಸರಿ ಸ್ವಲ್ಪ ಆಟ ಆಡಲಿ ಮಕ್ಕಳು ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಸೇರಿಕೊಂಡು ಆಟ ಆಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಇದೊಂದು ಬೆಸ್ಟ್ ಮೂಮೆಂಟು, ಹ್ಯಾಪಿ ಮೂಮೆಂಟ್ ಇವತ್ತು. ಎಷ್ಟು ಅಂತಂದರೆ ಇಲ್ಲಿ ನಾವು ಸಿಟಿಗಳಲ್ಲಿ 4 ಗೋಡೆಗಳ ಮಧ್ಯೆ ಇರೋದಕ್ಕೂ ಹೊರಗಡೆ ಹೋಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಕ್ಕೂ ತುಂಬ ವ್ಯತ್ಯಾಸ ಆಯಿತು. ನನಗಂತೂ ಇವತ್ತು ಸಖತ್ ಮೈಂಡ್ ಫ್ರೆಶ್ ಆಯಿತು. ಅದರಲ್ಲೂ ನನಗೆ ಈ ಥರ ನೀರಲ್ಲಿ ಆಟ ಆಡೋದು ಸಖತ್ ಇಷ್ಟ ಬಿಡಿ. ಸೊ ಸರಿ ಆಯಿತು, ಮಕ್ಕಳನ್ನಾದರೂ ಬಿಡೋಣ ಅಂತ ಹೇಳಿ ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗ ಎಲ್ಲ ಇಳಿದಿದ್ದಾರೆ, ಅದರಲ್ಲೇ ಆಟ ಆಡ್ತಾಯಿದ್ದಾರೆ. ನನ್ನ ಚಿಕ್ಕ ಮಗ ಇಳಿದಿಲ್ಲ ಆ್ಯಕ್ಚುಲಿ, ಯಾಕಂದರೆ ಅದು ಅವನು ಮುಳುಗ್ಬಿಡ್ತಾನೆ, ಅವನು ಚಿಕ್ಕವನಿದ್ದಾಳೆ. ಹಾಗಾಗಿ ಇವಳು ನಮ್ಮ ಭಾವನ ಮಗಳು ಅಷ್ಟೇ, ಅವಳಿಗೂ ಒಂದು ಸ್ವಲ್ಪ ಮುಳುಗ್ತಾಳೆ. ಹಾಗಾಗಿ ಅವಳು ದಿಂಡ ಮೇಲೇ ಕುತ್ಕೊಂಡು ಆಟ ಆಡ್ತಾಳೆ. ಇವರಿಬ್ಬರು ಮಾತ್ರ ನೀರಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ನಮ್ಮ ಜೊತೆ ಇರೋವಾಗ ಆದಷ್ಟು ಈ ಥರ ಆಟ ಆಡೋಕ್ಕೆ ಬಿಡಬೇಕು. ಇವತ್ತಂತೂ ಮಕ್ಕಳ ಜೊತೆ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಹೋಗಿದ್ದಕ್ಕೂ ತುಂಬ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ನಾವಿಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲ್ಸಲ್ಲಿ ನಾವೇನೋ ನಮ್ಮದೇ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ, ಹಾಗಾಗಿ ಹೋಗೋಕ್ಕಾಗಲ್ಲ. ಯಾವಾಗಲಾದರೂ ದಿನ ಇಲ್ಲ ಅಂತಂದರೂ ಯಾವಾಗಲಾದರೂ ಒಂದು ಸರಿ ಆದರೂ ಹೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಬರೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೈಂಡ್ ರಿಫ್ರೆಶ್ ಆಗುತ್ತೆ. ನೆಕ್ಸ್ಟು ಸರಿ ಅಲ್ಲೇ ಊಟನೂ ಬಾಳೆ ಎಲೆ ಕಿತ್ಕೊಂಬಂದು, ಪಕ್ಕದಲ್ಲೇ ಗಿಡದಲ್ಲಿ ಬಾಳೆ ಎಲೆ ಇತ್ತು, ಬಾಳೆ ಎಲೆ ಕಿತ್ಕೊಂಬಂದು ನಮ್ಮ ಮನೆಯವರು ಸರಿ ನಮ್ಮ ಅಕ್ಕ ಅಡುಗೆ ಮಾಡಿ ಇಟ್ಟೋಗಿದ್ಲು. ಸರಿ ಮನೆಗೇನು ಹೋಗೋದು, ಇಲ್ಲೇ ತೊಗೊಂಬನ್ನಿರಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿಂದ ಅವಲಕ್ಕಿ ಚಿತ್ರಾನ್ನ ತೊಗೊಂಡೋಗಿದ್ದೆ. ಸರಿ ಅವಳು ಮಾಡಿ ಇಟ್ಟಿದ್ಲು ನಮ್ಮ ಅಕ್ಕ. ಸರಿ ಇಲ್ಲೇ ತೊಗೊಂಡು ಬಂದು ಇಲ್ಲೇ ಊಟ ಮಾಡೋಣ, ತೊಗೊಂಬನ್ನಿ ಅಂತ ಹೇಳಿ ಎಲ್ಲರೂ ಅಲ್ಲೇ ತೊಗೊಂಡು ಬಂದು ಎಲ್ಲ ಊಟ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಗೊತ್ತಲ್ಲ ಮಕ್ಕಳ ಆಟ, ಅವ್ರದ್ದು ಜಗಳ ಮಾಡೋದು. ಅದರಲ್ಲೂ ನಮ್ಮ ಭಾವನ ಮಗಳು ಮತ್ತು ನನ್ನ ಮಗ ಅಂತ ವಿಪರೀತ ಜಗಳ ಮಾಡ್ತಾ ಇರ್ತಾರೆ. ಅವಳು ನಮ್ಮ ಮನೆಗೆಲ್ಲ ಅವಳೊಬ್ಬಳೇ ಹೆಣ್ಮಗು, ಹಾಗಾಗಿ ಅವಳನ್ನ ರೇಗಿಸ್ಕೊಂಡು ಒಂದು ಸ್ವಲ್ಪ ಅವಳಿಗೆ ಕಿಟ್ಲೆ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಆಟನಂತೂ ನಾನು ತುಂಬಾ ಚಿಕ್ಕವರಿರ್ಬೇಕಾದ್ರೆ ತುಂಬಾ ಆಟ ಆಡಿದ್ವಿ. ಸ್ಕೂಲಲ್ಲಿ ಹೋಗ್ಬೇಕಂತಂದರೆ ಸರಿ, ಮನೇಲಿ ಇದ್ರೇನು ಅಷ್ಟೇ ಸಿಕ್ಕಾಪಟ್ಟೆ ಆಟ ಆಡಿದ್ದೀವಿ. ಇದಂತೂ ನಮ್ಮ ಕಡೆ ಹಚ್ಚಂಕಲ್ಲು ಅಂತ ಕರಿತೀವಿ, ಬೇರೆ ಕಡೆ ಎಲ್ಲ ಏನಂತ ಕರಿತೀವಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಮಕ್ಕಳಿಗೆ ಇದು ಆಟ ಆಡೋಕ್ಕೆ ಬರ್ತಾ ಇರಲಿಲ್ಲ. ಸರಿ ನಾನೇ ಹೇಳ್ಕೊಟ್ಟಿದ್ದು, ಆದ್ರೂ ಅವ್ರಿಗೆ ಫಸ್ಟ್ ಟೈಮ್ ಹೇಳ್ಕೊಟ್ಟಾಗ ಬರಲ್ವಲ್ಲ. ಸರಿ ಹೇಗೋ ಆಟ ಆಡಲಿ ನೋಡೋಣ ಅಂತ ಹೇಳಿ ಬಿಟ್ಟಿದ್ದೆ. ಏನೋ ಜಗಳ ಮಾಡಿಕೊಂಡು ಅವ್ರಿಗೆ ಬಂದಂಗೆ ಆಟ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಇವತ್ತಂತೂ ಒಂದು ಸ್ವಲ್ಪ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು. ನೋಡಿ ಅವ್ರಿಗೆ ಯಾವ ಥರ ಬರುತ್ತೆ ಆ ಥರ ಆಟ ಆಡ್ತಿದ್ದಾರೆ.
ಆ್ಯಕ್ಚುಲಿ ನನಗೆ ಮನೇಲಿ ಒಂದೆರಡು ಸೀರೆಗಳು ಅರ್ಜೆಂಟಾಗಿ ಕೊಡೋದಿತ್ತು, ಹಾಗಾಗಿ ನಾನು 4 ಗಂಟೆಗೆಲ್ಲ ವಾಪಸ್ ಬಂದ್ವಿ. ಬರ್ತಾ ಕೋಲಾರ ಮೈನ್ ರೋಡಲ್ಲಿ, ಬಂಗಾರಪೇಟೆ ಕೋಲಾರ ಮೈನ್ ರೋಡಲ್ಲಿ ಅಲ್ಲೊಂದು ಕಬ್ಬಿನ ಜ್ಯೂಸ್ ಇಟ್ಕೊಂಡಿದ್ದಾರೆ ಬ್ರಿಡ್ಜ್ ಕೆಳಗಡೆ. ಸರಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ನಮ್ಮ ಮನೆಯವರು ಅವ್ರು ಏನು ವೀಡಿಯೋ ಮಾಡ್ಕೋತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ನಮ್ಮ ಮನೆಯವರು ಪ್ರಮೋಷನ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ನನಗೆ ಅದು ಐಡಿಯಾ ಬಂದಿಲ್ಲ, ನಿಮಗೆ ಬರುತ್ತಾ ಇದೆ, ನೀವೇನು ಈ ಥರ ಹೇಳ್ಬಿಟ್ರಿ ಅಂತ ನನಗೆ ಒಂಥರ ನಗುನೇ ಬರ್ತಾಯಿತ್ತು. ಸರಿ ಆಯಿತು ಅಂತ ಹೇಳಿ ಸರಿ ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಇದಿಷ್ಟು ಆಗಿತ್ತು ಇವತ್ತಿನ ವೀಡಿಯೋ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ನ ಮಾಡೋದು ಮರಿಬೇಡಿ. ಬಾಯ್.